बंद 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 स्वयं प्रेरित ಬಂದ್ಗೆ ಆತ್ಮೀಯ ಬಂಧುಗಳೇ, ವಿನಂತಿ ಮಾಡಿಕೊಂಡು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಪಿ.ಆರ್. ಗವಾಯಿ ಅವರ ಪೀಠಕ್ಕೆ ಶೂ ಎಸೆತ ಘಟನೆಯನ್ನು ಖಂಡಿಸಿ ನಾಳೆ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಿದ್ದು, ಈ ಒಂದು ಬಂದ್ಗೆ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಬಂದಲ್ಲಿ ಭಾಗವಹಿಸಿ ಬಂದನ್ನ ಯಶಸ್ವಿ ಮಾಡಬೇಕಾಗಿ ನಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಬಂಧುಗಳು, ಈ ಸ್ವಯಂ ಪ್ರೇರಿತ ಬಂದಿನಲ್ಲಿ ಭಾಗವಹಿಸಿ ಕೋಲಾರ ಜಿಲ್ಲಾದ್ಯಂತ ಸ್ವಯಂ ಪ್ರೇರಿತ ಬಂದ್ಗೆ ಕೋಲಾರ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಿರುವಂತಹ ಈ ಒಂದು ಬಂದಿನಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇವೆ. ಬಂಧುಗಳೇ, ಸಂವಿಧಾನದ ಅಂಗವಾಗಿರುವಂತಹ ಸಹಕಾರವನ್ನು ನೀಡಿ ಒಂದನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ನನ್ನ ಹೆಸರು ಬಂಗವಾದಿ ನಾರಾಯಣಪ್ಪ ಅಂತ. 70ರ ದಶಕದ ದಲಿತ ಚಳವಳಿಯ ಒಂದು ಬೇರು ನಾನು. ಏನಿವತ್ತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿ.ಆರ್. ಗವಾಯಿ ಅವರ ಪೀಠಕ್ಕೆ ಶೂ ಎಸೆತ ಪ್ರಕರಣವನ್ನು ಕೋಲಾರ ಜಿಲ್ಲಾ ಜನಪರ ಸಂಘಟನೆ ಒಕ್ಕೂಟ ಇವತ್ತು ಮಾಡ್ತಾ ಇದೆಯೋ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಮೊದಲನೇದಾಗಿ ನಾನು ಆ ಶೂ ಪ್ರಕರಣವನ್ನು ಖಂಡನೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಏನು ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದ್ರೂ ಕೂಡ ಈ ಮನುವಾದತ್ವ, ಈ BJPಯ ಏನು ಹೇಳ್ತಾರೆ ಅದನ್ನು ಚಾಪೆ ಕಳಿಗೆ ಅಥವಾ ರಂಗೋಲಿ ಕಳಿಗೆ ದೂರುವಂಥ ಪ್ರಕಾರ ಒಂದು ಕುತಂತ್ರ ಬುದ್ಧಿ ಇದೆ ಅವರಿಗೆ. ಬಂಧುಗಳೇ, ನಾನು ಅವರನ್ನು ಏನಿವತ್ತು ಆ ವಕೀಲರವರು ಮಾಡಿದ್ದಾರೋ ಅದು ಸಂವಿಧಾನದ ಮೇಲೆ ಮಾಡಿರೋಂತಹ ದಾಳಿ. ವಿಶೇಷವಾಗಿ ಕೋಮುವಾದತ್ವವನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಅವರು ಈ ಭಾರತದಲ್ಲಿರುವಂಥ ನಮ್ಮ ಜನಗಳನ್ನ, ವಿಶೇಷವಾಗಿ SC ST, ಬಹಳ ಮುಖ್ಯವಾಗಿ ಈ ಮೈನಾರಿಟಿ ಅಂತ ಮುಸ್ಲಿಂ ಸಮುದಾಯವನ್ನು ದೂರ ಮಾಡೋದಕ್ಕೆ ಮಾಡ್ತಂಥ ಕುತಂತ್ರಗಳು. ಈ ಕುತಂತ್ರವನ್ನು ನಾನು ಖಂಡಿಸ್ತಾ ಇದ್ದೀವಿ. ನಾವಿವತ್ತು ಈ ಭಾರತದಲ್ಲಿ SC ಮತ್ತು ST, ವಿಶೇಷವಾಗಿ ಮುಸ್ಲಿಂ ಸಮುದಾಯ ನಾವೆಲ್ಲ ಕೂಡ ಒಂದು ಬೆನ್ನೆಲುಬಾಗಬೇಕಾಗ್ತದೆ. ಯಾಕಂದ್ರೆ ಅವರು 5,000 ವರ್ಷಗಳಿಂದ ನಮ್ಮನ್ನ ಇದನ್ನು ಯಾಮಾರಿಸ್ಕೊಂಡೇ ಬರ್ತಾ ಇದ್ದಾರೆ. ಬುದ್ಧನ ಕಾಲದಲ್ಲಿ ನಮ್ಮನ್ನು ಯಾಮಾರಿಸಿದ್ದಾರೆ, ಬಸವಣ್ಣನ ಕಾಲದಲ್ಲಿ ನಮ್ಮ ಯಾಮಾರಿಸಿದ್ದಾರೆ. ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬರು ನಮಗೆ ಬರೆದು ಕೊಟ್ಟಂತ ಸಂವಿಧಾನವನ್ನು ಕೂಡ ನಾವು ಯಾಮಾರಿಸ್ತಾ ಇದ್ದಾರೆ. ಬಂಧುಗಳೇ, ಈಗ ನಾನು ಅವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಆಗ್ತಾ ಇದ್ದೀನಿ, BJP ಮತ್ತು ಕೋಮುವಾದಿಗಳಿಗೆ. ಅಯ್ಯ, ನೀವು ಭಾರತ ಮಾತೆ ಅಂತ ಹೇಳ್ತೀರಲ್ಲ, ನೀವು ಸಂವಿಧಾನ ಒಪ್ಕೊಂಡಿದ್ದೀರಾ? ಭಾರತ ಮಾತೆ ಅಂತ ಹೇಳ್ತಿರಲ್ಲ, ನೀವು ಭಾರತದ ಒಂದು ಬಾವುಟವನ್ನು ನೀವು ಒಪ್ಕೊಳ್ತೀರಾ? ನಿಮ್ಮ ಹೃದಯವಂತಿಕೆ ಇಲ್ಲ, ನಿಮ್ಮ ಹೃದಯವಂತಿಕೆ ನಿಮ್ಮ ಮೇಲೆ ನಡೆಯೋದಿಲ್ಲ. ನೀವು SC ST ಒಂದು ಭಾಗ ಮಾಡ್ತೀರಿ, ಮುಸ್ಲಿಮ್ಸ್ನ ಒಂದು ಭಾಗ ಮಾಡ್ತೀವಿ. ನಾವು ಎರಡು ಕೂಡ ಒಂದೇ ತಾಯಿಯ ಮಕ್ಕಳು, ನಾವು ಒಂದೇ ನಾಣ್ಯದ ಎರಡು ಮುಖಗಳು ನಾವು ಕೋಮುವಾದಿಗಳೇ. ಹಾಗಾಗಿ ನೀವು ದಾಳಿಕೋರರು, ನೀವು ನಮ್ಮ ದೇಶದವರಲ್ಲ, ನೀವು ನಮ್ಮ ಮಣ್ಣವರಲ್ಲ. ಹಾಗಾಗಿ ನೀವು ಶೂ ಎಸಿಬಹುದು, ಆದ್ರೆ ಆ ಶೂ ನಿಮ್ಗೇನೆ ಇದು ಬರ್ತದೆ. ಹಾಗಾದ್ರೆ ಇಲ್ಲಿ ನೀವು ಮುಸ್ಲಿಮ್ಸ್ನ ನೀವು ಬೇರೆ ಮಾಡೋಕ್ಕಾಗೋದಿಲ್ಲ, SC STಗಳನ್ನ ಬೇರೆ ಮಾಡೋಕ್ಕಾಗೋದಿಲ್ಲ, ವಿಶೇಷವಾಗಿ ಆದಿವಾಸಿಗಳನ್ನ ಬೇರೆ ಮಾಡೋಕ್ಕಾಗೋದಿಲ್ಲ. ನಾವು ಎಚ್ಚರಿಕೆಯಿಂದ ಇದ್ದೀವಿ, ನಾವು ಜಾಗೃತಗೊಂಡಿದ್ದೀವಿ. ನಿಮ್ಮ ಆಟನ ನಡೆಯೋದಿಲ್ಲ. ನಾವು ಕರೆ ಕೊಡ್ತಾ ಇದ್ದೀವಿ, ಮಾನವತ್ವ ಇದ್ವಿ ನಿಮಗೆ. ನೀವು ಮನುಷ್ಯರಾಗಿದ್ರೆ ನಿಮ್ಮ ಬುದ್ಧಿನೂ ತಿದ್ದುಕೊಳ್ಳಿ. ನೀವು ಯಾಕೆ ಎಳೆ ಮಕ್ಕಳಿಗೆ ದೊಣ್ಣೆ ಕೊಟ್ಟು ಪ್ರದರ್ಶನ ಮಾಡ್ತಾ ಇದ್ವಿ? ಅವ್ರ ಕೈ ಪೆನ್ನು ಕೊಡಿ, ಅವ್ರಿಗೆ ಒಳ್ಳೆ ಮಾತಾಡೋದು ಕಲಿಸಿ ನೀವು. ಹಾಗಾಗಿ ಏನಿವತ್ತು ಕೋಲಾರ ಜಿಲ್ಲೆಯ ಜನಪರ ಸಂಘಟನೆಗಳು ಇದಕ್ಕೆ ಈ ಒಂದು ಶೂ ಪ್ರಕರಣಕ್ಕೆ ಬಂದು ಕರೆ ಕೊಟ್ಟಿದ್ರೆ, ನಾವು ವಿಶೇಷವಾಗಿ ಕರ್ನಾಟಕ ಆದ್ಯಂತ ನಾವು 70ರ ದಶಕದ ತಾಯಿ ಬೇರಾಗಿ ನಾವು ಅವ್ರ ಬೆನ್ನಾಗಿ ನಿಂತ್ಕೊಂಡಿದ್ದೀವಿ. ನಾವು ಕಡೆಯದಾಗಿ ಹೇಳ್ತಾ ಇದೀವಿ ಕೋಮುವಾದಿಗಳಿಗೆ, ನಿಮ್ಮ ಆಟ ದಯವಿಟ್ಟು ತಿದ್ದುಕೊಳ್ಳಿ. ನೀವು ನಿಮ್ಮ ಪೂರ್ವ ಮುಖವನ್ನ ಪಶ್ಚಿಮವಾಗಿ ನೋಡ್ಕೊಳ್ಳಿ. ಮುಸ್ಲಿಮರು SC ST ಎಲ್ಲ ನಾವೆಲ್ಲ ಒಂದಾಗಿದ್ದೀವಿ. ನಿಮ್ಮ ಆಟ ನಡೆಯೋದಿಲ್ಲ. ಹಾಗಾಗಿ ನಿಮಗೆ ಧಿಕ್ಕಾರ ಹೇಳ್ತಾ ಇದೀವಿ. ನಮ್ಮ ಯಾವತ್ತೂ ಅಷ್ಟೇ ಸತ್ಯಮೇ ಜಯತೆ ಅಂತಿರಲ್ಲ ನೀವು, ನಾವು ಸತ್ಯದಲ್ಲಿ ಇದ್ದೀವಿ ನಾವು. ಹಾಗಾಗಿ ನಮ್ಮದು ಯಾವತ್ತೂ ಕೂಡ ಜಯ ಕಾಣುತ್ತೆ ಹೊರತು ಬೆನ್ನು ಕಾಣೋದಿಲ್ಲ. ಹಾಗಾಗಿ ನೀವು ತಿದ್ದುಕೊಳ್ಳಿ, ಇಲ್ಲ ನಮ್ಮ ದೇಶವನ್ನು ಬಿಟ್ಟು ಹೋಗಿ. ನೀವು ನಮ್ಮಣ್ಣವರಲ್ಲ, ನೀವು ಈ ನೆಲದವರಲ್ಲ, ನೀವು ದಾಳಿಕೋರರು.
ಏನು ಬ್ರಾಹ್ಮಣರು ಅಂತ ಹೇಳ್ತಾರೆ, ನೀವು ದಾಳಿಕೋರರು. ಹಾಗಾಗಿ ನಮ್ಮಲ್ಲಿ ನೀವೇ ಬೆರ್ತಕೊಳ್ಳಿ, ನಿಮಗೆ ಮಾನವತ್ವ ಕೊಡ್ತೀವಿ, ನಿಮಗೆ ಮನಸ್ಸು ಕೊಡ್ತೀವಿ, ನಿಮಗೆ ಹೃದಯ ಕೊಡ್ತೀವಿ, ನಿಮಗೆ ಹಾಲು ಕೊಡ್ತೀವ್ರಿ. ನಿಮ್ ತರ ಆ ರೀತಿ ಕೊಡೋದಿಲ್ಲ. ಹಾಗಾಗಿ ನೇರವಾಗಿ ಹೇಳ್ತಾ ಇದೀವಿ, ನೀವು ಮನುಷ್ಯರಾಗಿ ಈ ನೆಲದಲ್ಲಿ ನಮ್ಮ ಜೊತೆ ಇರಿ. ನೀವೇ ಇಲ್ಲ ಅಂದ್ರೆ ನಿಮ್ಮ ಊರಿಗೆ ನೀವು ಹೋಗಿ, ನೀವು ಬ್ರಾಹ್ಮಣರಾದವರು, ನೀವು ದಾಳಿಕೋರರು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ. ನಾಳೆ ಬಂದ್ಗೆ ಬೆಂಬಲ ಯಾರು ಕೊಡ್ತಾರೆ ನಿಮ್ಗೆ? ಇಲ್ಲಿ ಬಂಧುಗಳೇ, ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಕೋಲಾರ ಜಿಲ್ಲಾ ಜನಪರ ಸಂಘಟನೆಗಳೇ ಅಂತ ಹೇಳ್ತಾ ಇದ್ರಲ್ಲ, ಜನಪರ ಸಂಘಟನೆಗೆ ಯಾರು ಮಾನವತ್ವವನ್ನ, ಈ ಮನುಷ್ಯತ್ವವನ್ನ ಯಾರು ಲೈಕ್ ಮಾಡ್ತಾರ ಅವರೆಲ್ಲರೂ ಕೂಡ ಈ ಒಂದು ಬಂಧುಗೆ ಬೆಂಬಲ ಕೊಡ್ತಾ ಇದಾರೆ. ಥ್ಯಾಂಕ್ ಯು.